ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2022 ನೆಕ್ಸ್ಟ್ ಮಂತ್ ಮೇ 21 ಪರೀಕ್ಷೆ ಇದೆ. ಈ ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ನ ಮಾಡೆಲ್ ಪೇಪರ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಮಾಡೆಲ್ ಪೇಪರ್ಸ್ ಅಲ್ಲಿ ನಾನು ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್ ಮಾಡೆಲ್ ಪೇಪರ್ ಇದೆಯಲ್ಲ, ಅದರಲ್ಲಿ ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಕೇಳಿರೋ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಟಿವ್ ಪಾರ್ಟ್ ಅಲ್ಲಿ ಬರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ವಿಧಾನವನ್ನು ತೋರಿಸ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ರೆಗ್ಯುಲರ್ ಬ್ಯಾಚಸ್ ನಡೀತಾ ಇದಾವೆ. GPSTR ಬ್ಯಾಚ್ ಇದೆ, ಬ್ಯಾಂಕಿಂಗ್, KAS, PSI, PC ಬ್ಯಾಚ್ಗಳು ಕೂಡ ನಡೀತಾ ಇದಾವೆ. ಆಫ್ಲೈನ್ ತರಬೇತಿಯನ್ನ ಪಡೆಯೋರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಬಂದು ಜಾಯಿನ್ ಆಗಿ ತರಬೇತಿಯನ್ನ ಪಡಿತಾ ಹೋಗ್ಬೋದು. ಸೊ ಸ್ನೇಹಿತರೆ, ಬನ್ನಿ ಈ GPSTR ಅಲ್ಲಿ ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಕೇಳಿರೋ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ವಿಧಾನವನ್ನ ತೋರಿಸ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. The rational number in the following having termination decimal expansion is. ಈ ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆಯು ಅಂತ ಇದೆ. ಸೊ ಸ್ನೇಹಿತರಲ್ಲಿ 4 ಆಪ್ಷನ್ಸ್ ಭಿನ್ನರಾಶಿಗಳು ಕೊಟ್ಟಿದ್ದಾನೆ. ಯಾವ ಭಿನ್ನರಾಶಿ ಅಂತ್ಯಗೊಳ್ಳುವ ದಶಮಾಂಶ ಸಂಖ್ಯೆಯನ್ನು ಹೊಂದಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಆನ್ಸರ್ ಮಾಡೋದು ತುಂಬಾ ಈಸಿ. ಇದು ಬಹಳ ಸಿಂಪಲ್ ಕ್ವಶನ್. ಏನಂದ್ರೆ, ಈ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನ ಭಾಗಿಸ್ತಾ ಹೋಗ್ಬೇಕು. ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. 91 ಇಂದ ನೀವು 32 ಡಿವೈಡ್ ಮಾಡ್ತಾ ಹೋಗ್ರಿ. ಸೊ ಇಲ್ಲಿ ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡು 91 273 ಹಿಂಗ್ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಡಿವೈಡ್ ಮಾಡ್ಕೊಂತ ಹೋದ್ರೆ ನಮಗೆ ಆನ್ಸರ್ ಸಿಗೋದು ನೋಡ್ರಿ ಯಾವ ತರ ಸಿಗುತ್ತೆ ಅಂದ್ರೆ 0.351648 ಅಂಡ್ ಕಂಟಿನ್ಯೂ ಆಗುತ್ತೆ. ಇದು ಎಂಡ್ಲೆಸ್ ಅಂತ ಹೇಳ್ತೀವಿ, ಎಂಡ್ಲೆಸ್ ಡೆಸಿಮಲ್ ಬರುತ್ತೆ. ಇನ್ನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಾನ್ ಟರ್ಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಅಂತ್ಯಗೊಳ್ಳದೇ ಇರತಕ್ಕಂಥ ದಶಮಾಂಶ ವಿಸ್ತರಣೆ ಸಿಗ್ತಾ ಇದೆ. ಅದೇ ನಾವು 80 ರಿಂದ 19 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 0.2345 ಗೆ ಎಂಡ್ ಆಗುತ್ತೆ ಇದು. ಸೊ ಇದು ಈ ದಶಮಾಂಶ ಸಂಖ್ಯೆ 0.2345 ಎಂಡ್ ಆಗೋದ್ರಿಂದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆನ ಹೊಂದಿರೋ ಸಂಖ್ಯೆ ಆಪ್ಷನ್ 2 ಕರೆಕ್ಟ್ ಇದೆ. ಬೇಕಾದ್ರೆ ನೀವು ಆಪ್ಷನ್ 3 ಚೆಕ್ ಮಾಡ್ರೆ ಅದು 0.51111 ಹಿಂಗೆ ಕಂಟಿನ್ಯೂ ಆಗುತ್ತೆ, ಎಂಡ್ಲೆಸ್ ಆಗುತ್ತೆ. ಅದೇ ರೀತಿ ಆಪ್ಷನ್ 4 42 ಇಂದ 25 ಡಿವೈಡ್ ಮಾಡಿದ್ರು ಕೂಡ ಇದು ಕಂಟಿನ್ಯೂಸ್ ಬರ್ತಾನೆ ಹೋಗುತ್ತೆ. ಹಾಗಾಗಿ ಕೊನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆ ಅಂದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ ಇದಕ್ಕೆ. ಓಕೆನಾ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ 27th ಕ್ವಶನ್, ಆ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಸೆಕೆಂಡ್ ಕ್ವಶನ್ ನೋಡೋಣ. ದ ಮೀನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ 7. If sigma fi xi equal to 120 plus 3k and sigma fi equal to 30, then the value of k is. ಒಂದು ದಶಮಾಂಶದ ದತ್ತಾಂಶದ ಸರಾಸರಿ 7.5 ಆಗಿದ್ದು, ಒಂದು ದತ್ತಾಂಶದ ಸರಾಸರಿ 7.5 ಆಗಿದ್ದು, ಸಿಗ್ಮಾ fi xi equal to 120 plus 3k ಮತ್ತು ಸಿಗ್ಮಾ fi equal to 30 ಆದರೆ k ನ ಬೆಲೆಯು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಸ್ನೇಹಿತರೆ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು, ಸಂಖ್ಯಾಶಾಸ್ತ್ರದಲ್ಲಿ ನಾವು ಈ ಎಕ್ಸ್ ಬಾರ್ ಅಂದ್ರೆ ಸರಾಸರಿ, ಮೀನ್ ಅಂತ ಕರಿತೀವಿ. ಎಕ್ಸ್ ಬಾರ್ ಅಂದ್ರೆ ಮೀನ್ ಅಥವಾ ಸರಾಸರಿ ಅಂತ ಕರಿತೀವಿ. ಸೊ ಎಕ್ಸ್ ಬಾರ್ ಕಂಡುಹಿಡಿಯಬೇಕಂದ್ರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಸಿಗ್ಮಾ fi xi ಡಿವೈಡ್ ಬೈ ಸಿಗ್ಮಾ fi ಅಂತ ಬರೀತೀವಿ. ಸೊ ಇದು ಸರಾಸರಿಯನ್ನ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, ಸಂಖ್ಯಾಶಾಸ್ತ್ರದಲ್ಲಿ. ಇಲ್ಲಿ ಸರಾಸರಿ ಅಂದ್ರೆ ಈ ಎಕ್ಸ್ ಬಾರ್ ವ್ಯಾಲ್ಯೂ 7.5 ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಇದ್ದತ್ರ ನಾವು 7.5 ಹಾಕೊಂಡು ಸಿಗ್ಮಾ fi xi ಅಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ 120 ಪ್ಲಸ್ 3k ಅಂತ. 120 ಪ್ಲಸ್ 3k ಕೊಟ್ಟಿದ್ದಾನೆ. 120 ಪ್ಲಸ್ 3k ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾನೆ. ಡಿವೈಡ್ ಬೈ ಕೆಳಗಡೆ ಸಿಗ್ಮಾ fi ಅಂತ ಇದೆ. ಸಿಗ್ಮಾ fi ವ್ಯಾಲ್ಯೂನು ಕೂಡ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ 30 ಅಂತ ಇದೆ. 30 ಹಾಕೊಂಡು ಸಿಂಪ್ಲಿಫೈ ಮಾಡ್ತಾ ಇದೀನಿ. ಡಿವೈಡ್ ಬೈ 30 ಈಕ್ವಲ್ ಇಂದ ಲೆಫ್ಟ್ ಸೈಡ್ ಬಂದ್ರೆ ಇಂಟು 30 ಆಗುತ್ತೆ. 7.5 ಇಂಟು 30 ಮಲ್ಟಿಪ್ಲೈ ಮಾಡ್ರಿ, 3 21 ಅಂದ್ರೆ 225 ಆಗುತ್ತೆ. 225 ಬರುತ್ತೆ. ಈ 120 ಲೆಫ್ಟ್ ಸೈಡ್ ಬಂದ್ರೆ -120 ಆಗುತ್ತೆ. ರೈಟ್ ಸೈಡ್ ಅಲ್ಲಿ 3k ಮಾತ್ರ ಉಳಿಯುತ್ತೆ.
225 ಅಲ್ಲಿ 120 ಮೈನಸ್ ಮಾಡಿದ್ರೆ 105 ಬರುತ್ತೆ. ಈ 3 ಲೆಫ್ಟ್ ಸೈಡ್ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. ಇಲ್ಲಿ ಕೆ ಮಾತ್ರ ಉಳಿಯುತ್ತೆ ರೈಟ್ ಸೈಡ್ ಅಲ್ಲಿ. 3 ಇಂದ 105 ಡಿವೈಡ್ ಮಾಡ್ರಿ 35 ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ 3 ಇಂದ 105 ಡಿವೈಡ್ ಮಾಡಿದ್ರೆ 35 ಬರುತ್ತೆ ಸ್ನೇಹಿತರೆ. ಕೆ ನ ಬೆಲೆ ಕೇಳಿದಾನೆ, ಕೆ ನ ಬೆಲೆ 35 ಬರುತ್ತೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ ಸ್ನೇಹಿತರೆ. ಒಂದು ಸಮಾಂತರ ಶ್ರೇಣಿಯ 56ನೇ ಪದವು 5/37 ಆಗಿದೆ. ಹಾಗಾದ್ರೆ ಆ ಶ್ರೇಣಿಯ ಮೊದಲ 3 ಅಲ್ಲ ಸ್ನೇಹಿತರೆ, ಇದು 3 ಕೊಟ್ರೆ ನಾವು ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ, ಇದು ರಾಂಗ್ ಪ್ರಿಂಟ್ ಆಗಿದೆ. ಇಲ್ಲಿ ಮೊದಲ 111, ಇದು 111 ಅಂತ 111 ಪದಗಳ ಮೊತ್ತವು ಅಂತ. In an AP, 56th term is 5/37. Then the sum of the first 111 terms ಅಂತ ಮೊದಲ 111 ಪದಗಳ ಮೊತ್ತ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 56ನೇ ಪದ ಅಂದ್ರೆ T56 ಅಂತ ಹೇಳ್ತೀವಲ್ಲ, 56ನೇ ಪದವನ್ನು ಏನಂತ ಬರೀತೀವಿ ಅಂದ್ರೆ A+55D ಅಂತ ಬರೀತೀವಿ. ಸಮಾಂತರ ಶ್ರೇಣಿಯಲ್ಲಿ 56ನೇ ಪದ ಅಂದ್ರೆ A+55D ಆಗುತ್ತೆ. ಸೊ ಅಂದ್ರೆ ಇಲ್ಲಿ A+55D 56ನೇ ಪದ ಅಂದ್ರೆ A+55D ಎಷ್ಟಿದೆ ಅಂದ್ರೆ 5/37 ಕೊಟ್ಟಿದ್ದಾನೆ ಅಂತ. ಸೊ ಹಾಗಾದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಸಮಾಂತರ ಶ್ರೇಣಿಯ ಮೊದಲ 111 ಪದಗಳ ಮೊತ್ತ. ಮೊದಲ 111 ಪದಗಳ ಮೊತ್ತ. ಸಮಾಂತರ ಶ್ರೇಣಿಯಲ್ಲಿ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ ನಿಮಗೆ. Sn = n/2 × 2a ಪ್ಲಸ್ n-1 × d ಅಂತ ಫಾರ್ಮುಲಾ ಗೊತ್ತಿದೆ. ಮೊದಲ 111 ಪದಗಳ ಮೊತ್ತ ಅಂದ್ರೆ n = 111 ಅಂತ. ಸೊ ನೋಡ್ರಿ, ಇಲ್ಲಿ n ಅಂದ್ರೆ 111, ಎಲ್ಲಿ n ಇರುತ್ತೆ ಅಲ್ಲಿ 111 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. n ಅಂದ್ರೆ 111/2 ಅಂತ ಇಂಟು 2a ಹಾಗೆ ಇರಲಿ ಪ್ಲಸ್ n ಅಂದ್ರೆ 111, n ಅಂದ್ರೆ 111 -1 ಇಂಟು d ಬರಿತಾ ಹೋಗಲ್ಲ. ಸೊ 111 ಡಿವೈಡ್ ಬೈ 2 ಹಾಗೆ ಇರಲಿ. 2a ಬರೆಯೋಣ ಪ್ಲಸ್ 111 -1 ಅಂದ್ರೆ 110d ಆಗುತ್ತೆ, 110d ಆಗುತ್ತೆ. ಅಲ್ಲಿ 2 ಕಾಮನ್ ತಕ್ಕೊಳ್ಳೋಣ ಸ್ನೇಹಿತರೆ. ನಾವಿಲ್ಲಿ 2 ಕಾಮನ್ ತಕ್ಕೊಂಡ್ವಿ ಅಂದ್ರೆ ಇಲ್ಲಿ ಉಳಿಯೋದು a ಪ್ಲಸ್ 110ರಲ್ಲಿ 2 ಕಾಮನ್ ತೆಗೆದಂದ್ರೆ 55d ಉಳಿಯುತ್ತೆ. ಸೊ ನಮಗೆ ಗೊತ್ತಿದೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಇನ್ನು 111 ಉಳಿಯುತ್ತೆ. A+55D ವ್ಯಾಲ್ಯೂ ಇಲ್ಲಿ 5/37 ಇದೆಯಲ್ಲ, ಇಲ್ಲೂ A+55D ಇರೋದ್ರಿಂದ A+55D ಪ್ಲೇಸ್ ಅಲ್ಲಿ 5/37 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಸೊ ಇಲ್ಲಿ 37 111 ಕ್ಯಾನ್ಸಲ್ ಆಗಿ 3 × 5 ಅಂದ್ರೆ 15 ಬರುತ್ತೆ. ಆ ಸಮಾಂತರ ಶ್ರೇಣಿಯ ಮೊದಲ 111 ಪದಗಳ ಮೊತ್ತ 15 ಬರುತ್ತೆ. ಆಪ್ಷನ್ ಫಸ್ಟ್ 1 ಅಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಫ್ರೆಂಡ್ಸ್. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಶಿರಗಳು ಮೇಲೆ ಬರುವ ಸಂಭವನೀಯತೆಯು ಅಂತ ಇದೆ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 heads when 2 coins are tossed simultaneously is ಅಂತ ಕೊಟ್ಟಿದ್ದಾನೆ. ನೋಡಿ, 2 ನಾಣ್ಯಗಳನ್ನ ಒಮ್ಮೆ ಚಿಮ್ಮಿದಾಗ ಶಿರಗಳು 2 ಹೆಡ್ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಇದು ಪ್ರಾಬಬಿಲಿಟಿ ಮೇಲೆ ಪ್ರಶ್ನೆ. ಇಲ್ಲಿ 2 ನಾಣ್ಯ ಎಸೆಯೋದು ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್. ಇಲ್ಲಿ 2 ನಾಣ್ಯಗಳನ್ನ ಎಸೆಯೋದು ಎಕ್ಸ್ಪೆರಿಮೆಂಟ್. 2 ನಾಣ್ಯಗಳನ್ನು ಎಸೆದಾಗ ಬರ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸ್ ಅಂದ್ರೆ 2 ನಾಣ್ಯಗಳಲ್ಲಿ ಹೆಡ್ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ಹೆಡ್ ಟೈಲು ಬೀಳ್ಬೋದು, ಅಥವಾ ಟೈಲು ಹೆಡ್ ಬೀಳ್ಬೋದು, ಅಥವಾ 2 ಕಾಯಿನ್ಸ್ ಅಲ್ಲಿ ಹೆಡ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2 ನಾಣ್ಯಗಳನ್ನು ಎಸೆದಾಗ ಬರ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸ್ ಅಂದ್ರೆ ಟೋಟಲ್ 4 ಸಂಭವನೀಯ ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ n(s) = 4 ಅಂತ ಬರೀತೀವಿ. ಅದರಲ್ಲಿ ಕೇಳಿರೋದು ಗೆಟಿಂಗ್ 2 heads ಅಂತ ಇದೆ. 2 ಹೆಡ್ ಇರ್ತಕ್ಕಂಥ ಸಂಭವನೀಯತೆ ಕೇಳಿದಾಗ ಈ 4 ಫಲಿತಾಂಶಗಳಲ್ಲಿ 2 ಹೆಡ್ ಇರೋ ಫಲಿತಾಂಶ ಇದು ಅದು ಒಂದೇ ಬರ್ಕಂತೀನಿ ಇವೆಂಟ್ ಅಲ್ಲಿ, ಈ ಸೆಟ್ ಅಲ್ಲಿ. ಸೊ ಹಾಗಾಗಿ n(e) = ಎಷ್ಟು ಅಂತ ಬರಿತೀನಿ ಅಂದ್ರೆ ಒಂದು ಫಲಿತಾಂಶದಲ್ಲಿ ಮಾತ್ರ 2 ಹೆಡ್ ಇದೆ, 1 ಅಂತ ಬರಿತೀನಿ. n(e) n(s) ವ್ಯಾಲ್ಯೂ ಸಿಕ್ಕಾದ್ಮೇಲೆ ನಮಗೆ ಸಂಭವನೀಯತೆ ಕಂಡುಹಿಡಿಯೋದು ತುಂಬಾ ಈಸಿ. ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ P(e) = ಫಾರ್ಮುಲಾ n(e) / n(s) ಅಂತ ಬರೀತೀವಿ. n(e) / n(s). n(e) ಅಂದ್ರೆ 1, n(s) ಅಂದ್ರೆ 4. ಆನ್ಸರ್ 1/4 ಬರುತ್ತೆ. 1/4 ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಓಕೆನಾ,
ನೆಕ್ಸ್ಟ್ ಕ್ವಶನ್ ಬರೋಣ. HCF and LCM of two number x and 50 are respectively 10 and 100. The value of x is. ಎರಡು ಸಂಖ್ಯೆಗಳಾದ x ಮತ್ತು 50ರ ಮಾಸಹ ಮತ್ತು ಲಾಸಹಗಳು ಕ್ರಮವಾಗಿ 10 ಮತ್ತು 100ಗಳಾದರೆ x ನ ಬೆಲೆಯು ಅಂತ ಪ್ರಶ್ನೆ ಇದೆ. ನೋಡ್ರಿ, ಇಲ್ಲಿ ಎರಡು ಸಂಖ್ಯೆಗಳಂತ ಕೊಟ್ಟಿದ್ದೇನೆ. ನಾನು a ಅನ್ನೋದು ಒಂದ್ ಸಂಖ್ಯೆ, ಅದು ವ್ಯಾಲ್ಯೂ x ಇದೆ ಅಂತ ತಗೊಳ್ತೀನಿ. ಮತ್ತೊಂದು ಸಂಖ್ಯೆ b, ಅದರ ವ್ಯಾಲ್ಯೂ 50 ಇದೆ ಅಂತ ಬರೀತೀನಿ. ಸೊ ಅವುಗಳ ಮಾಸಾಹ ಅಂದ್ರೆ ಹೆಚ್ಚು 10 ಕೊಟ್ಟಿದ್ದಾನೆ, ಅವುಗಳ ಲಾಸಾಹ ಅಂದ್ರೆ ಎಲ್ಲೋ 100 ಕೊಟ್ಟಿದ್ದಾನೆ. ಎರಡು ಸಂಖ್ಯೆಗಳು ಅವುಗಳ ಲಾಸಾಹ ಮತ್ತು ಮಾಸಾಹಗಳಿರುವ ಸಂಬಂಧವನ್ನು ಸೂಚಿಸ್ತಕ್ಕಂಥ ಒಂದು ಸಮೀಕರಣ ಇದೆ. ಅದು a ಇಂಟು ಬಿ ಈಕ್ವಲ್ ಟು ಎಲ್ ಇಂಟು ಹೆಚ್ ಅಂತ ಒಂದು ರಿಲೇಷನ್ ಇದೆ. ಈ ರಿಲೇಷನ್ ಬರ್ಕೊಂಡು a ಅಂದ್ರೆ x ಸಬ್ಸ್ಟಿಟ್ಯೂಟ್ ಮಾಡೋಣ, b ಅಂದ್ರೆ 50 ಇದೆ, ಎಲ್ ಅಂದ್ರೆ LCM ಲಾಸಾಹ 100 ಇದೆ, h ಅಂದ್ರೆ HCF ಮಾಸಾಹ 10 ಇದೆ. ಸೊ ಇದು ಸಿಂಪ್ಲಿಫೈ ಮಾಡೋಣ ನೋಡ್ರಿ. ಡೈರೆಕ್ಟ್ 50 1s 50 2s 100 ಕ್ಯಾನ್ಸಲ್ ಆಗುತ್ತೆ. x ಈಕ್ವಲ್ ಟು 10 ಇಂಟು 2 ಅಂದ್ರೆ 20 ಬರುತ್ತೆ. ಅದ ವ್ಯಾಲ್ಯೂ ಆಫ್ x ಅಂದ್ರೆ 20 ಬರುತ್ತೆ. ಥರ್ಡ್ ಆಪ್ಷನ್ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಫ್ರೆಂಡ್ಸ್. ಇಲ್ಲಿ ಮೀನ್ ಪ್ರಪೋರ್ಷನ್ ಆಫ್ 9 and 16 ಈಸ್ ಅಂತ ಇದೆ. 9 ಮತ್ತು 16ರ ನಡುವಿನ ಮಧ್ಯಮ ಅನುಪಾತ ಅಂತ ಕೊಟ್ಟಿದ್ದಾನೆ. ಸೊ ನಾವು ಮಧ್ಯಮ ಅನುಪಾತ ಬರೀಬೇಕಂದ್ರೆ a is to b is proportion to b is to c ಅಂತ ಬರೀತೀವಿ ಫ್ರೆಂಡ್ಸ್. ಇದರಲ್ಲಿ b ಅನ್ನೋದನ್ನ ನಾವು ಮಧ್ಯಮ ಅನುಪಾತ ಅಂತ ಕರಿತೀವಿ. a ಅಂದ್ರೆ 9 ಅಕ್ಕಳನ್ನ, b ಹಾಗೆ ಇರಲಿ, ಇಷ್ಟು b ಹಾಗೆ ಇರಲಿ, ಇಷ್ಟು c ಪ್ಲೇಸ್ ಅಲ್ಲಿ 16 ಹಾಕೊಂಡು ಈ ಮಧ್ಯಮ ಅನುಪಾತ ಅಂದ್ರೆ b ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಈ ಪ್ರಪೋರ್ಷನ್ ಅಲ್ಲಿ ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ನಿಮಗೆ ಓದಿರ್ತೀರಿ ನೀವು. ಮಧ್ಯ ಪದಗಳ ಗುಣಲಬ್ಧ ಈ ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ದ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಲ್ಲ. ಇಲ್ಲಿ ಮಿಡಲ್ ಟರ್ಮ್ b ಇಂಟು ಬಿ ಅಂದ್ರೆ b ಸ್ಕ್ವೇರ್ ಆಗುತ್ತೆ. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದ್ರೆ 16 ಇಂಟು 9 ಅಂದ್ರೆ 144 ಆಗುತ್ತೆ. b ಅಷ್ಟೇ ಬೇಕಂದ್ರೆ ಸ್ಕ್ವೇರ್ ತೆಗೆದ್ರೆ ರೈಟ್ ಸೈಡ್ಗೆ ಸ್ಕ್ವೇರ್ ರೂಟ್ ಆಗ್ತಾ ಇದೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 144 ಅಂದ್ರೆ 12 ಬರುತ್ತೆ. ಸೊ ಮೀನ್ ಪ್ರಪೋರ್ಷನ್ ಮಧ್ಯಮ ಅನುಪಾತ ಅಂದ್ರೆ 12 ಬರುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲೊಂದು ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾನೆ. -2/3 ಇಂಟು 3/5 ಪ್ಲಸ್ 5/2 ಮೈನಸ್ 3/5 ಇಂಟು 1/6. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಮೊದಲು ಇದಿಷ್ಟು ಸಿಂಪ್ಲಿಫೈ ಮಾಡ್ಬೇಕು. ಇಂಟು ಇದೆಯವ್ರೆ ಮೊದಲು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಆಮೇಲೆ ಇವೆರಡರ ನಡುವೆ ಇಂಟು ಇದೆಯವ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಉಳಿದರವೆಲ್ಲ ಅಡಿಷನ್ ಮಾಡಬೇಕು. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ 3 1s 3 2s 6 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ ಟರ್ಮ್ಸ್ ಮಾತ್ರ ಬರೀತೀನಿ. 2 ಮೇಲಿದೆ, 5 ಡಿನಾಮಿನೇಟರ್ ಇದೆ ಅಂದ್ರೆ -2/5 ಆಗುತ್ತೆ. -2/5 ಪ್ಲಸ್ 5/2 ಇದೆ, 5/2 ಇದೆ. ಮೈನಸ್ ಇಲ್ಲಿ 1 ಮೇಲಿದೆ, 5 ಇಂಟು 2 ಅಂದ್ರೆ ಕೆಳಗಡೆ 5 ಇಂಟು 2 ಅಂದ್ರೆ 10 ಆಗುತ್ತೆ. ಇಲ್ಲಿ 5 2 ಮತ್ತು 10ಕ್ಕೆ LCM ತಗೊಂಡು ಸಿಂಪ್ಲಿಫೈ ಮಾಡ್ಬೇಕು. 5 2 10ಕ್ಕೆ LCM ಅಂದ್ರೆ ಅದರ ಲಾಸಾಹ 10 ಬರುತ್ತೆ. 5 2 ಮತ್ತೆ 10ಕ್ಕೆ ಲಾಸಾಹ ಕಂಡಿಡ್ಕೊಂಡ್ರಿ ಅಂದ್ರೆ 5ರಿಂದ 5 1 5 2 10 ಕ್ಯಾನ್ಸಲ್ ಆಗುತ್ತೆ. ಮತ್ತೆ 2ರಿಂದ ಡಿವೈಡ್ ಮಾಡಿದ್ರಿ ಅಂದ್ರೆ 2 1 ಕ್ಯಾನ್ಸಲ್ ಆಗುತ್ತೆ. LCM 5 ಇಂಟು 2 ಅಂದ್ರೆ 10 ಬರುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ 5 ಇದೆ, ಇಲ್ಲಿ 10 ಇದೆ. ಲಾಸ ಅಂದ್ರೆ 5 2 10, 2 ಇಂಟು 2 ಅಂದ್ರೆ 4 ಆಗುತ್ತೆ. ಅಲ್ಲಿ ಮೈನಸ್ ಇದೆ. ಪ್ಲಸ್ 2 5 10, 5 ಇಂಟು ನ್ಯೂಮರೇಟರ್ 5 ಅಂದ್ರೆ 25 ಆಗುತ್ತೆ. ಮೈನಸ್ ಇಲ್ಲಿ 10 ಇದೆ ಅಲ್ಲ, 10 ಎಷ್ಟಲೇ 10 ಅಂದ್ರೆ 10 1 ಆಗುತ್ತೆ. 1 ಇಂಟು 1 ಬರುತ್ತೆ. ಸಿಂಪ್ಲಿಫೈ ಮಾಡ್ರಿ. -4 ಪ್ಲಸ್ 25 -1 ಅಂದ್ರೆ ಅದು 20 ಬರುತ್ತೆ. ಡಿವೈಡ್ ಬೈ 10 ಇದೆ. 10 1s 10 2s 20 ಕ್ಯಾನ್ಸಲ್ ಆಗಿ ಆನ್ಸರ್ ಫೈನಲಿ 2 ಬರುತ್ತೆ. ಫೋರ್ತ್ ಆಪ್ಷನ್ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ ಫ್ರೆಂಡ್ಸ್. ಇದರಲ್ಲಿ 6x minus 2y plus 9 equal to 0 ಮತ್ತು 3x minus y plus 12 equal to 0 ಸಮೀಕರಣಗಳ ನಕ್ಷೆಯ ಎರಡು ರೇಖೆಗಳು ಏನಾಗಿರ್ತವೆ ಅಂತ ಇಲ್ಲಿ ಎರಡು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಕೊಟ್ಟಿದ್ದಾನೆ. ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಸರಳ ರೇಖಾತ್ಮಕ ಸಮೀಕರಣಗಳಂತ ಕರಿತೀವಲ್ಲ, ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ ನ ಗ್ರಾಫ್ ಆಗ್ತಾ ಬಂದ್ರೆ ಅವೆರಡೂ ನಕ್ಷೆಗಳು ಯಾವ ರೀತಿ ಇರ್ತವೆ, ಏನ್ ಕೋಇನ್ಸಿಡೆಂಟ್ ಆಗಿರ್ತಾವ, ಪ್ಯಾರಲಲ್ ಆಗಿರ್ತಾವ, ಇಂಟರ್ಸೆಕ್ಟ್ ಆಗಿರ್ತಾವ ಅಥವಾ ಪರ್ಪೆಂಡಿಕ್ಯುಲರ್ ಆಗಿರ್ತಾವ ಅಂತ ಪ್ರಶ್ನೆ ಕೇಳಿದಾನೆ. ನಮಗೆ ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಗೊತ್ತಿರಲಿ. a1x ಪ್ಲಸ್ b2x ಪ್ಲಸ್ b2y ಪ್ಲಸ್
a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಅಂತ ಮೊದಲನೇ ಇಕ್ವೇಶನ್. ನೋಡ್ರಿ, ಮೊದಲನೇ ಇಕ್ವೇಶನ್ ಏನಿದೆ ಅಂದ್ರೆ 6x ಇದೆ ಮೈನಸ್ 2y ಇದೆ ಪ್ಲಸ್ 9 ಈಕ್ವಲ್ ಟು 0 ಇದೆ ಅಂದ್ರೆ ಇಲ್ಲಿ a1 b1 c1 ವ್ಯಾಲ್ಯೂಸ್ ಬರೀತಾ ಹೋಗೋಣ. a1 ವ್ಯಾಲ್ಯೂ 6 ಇದೆ, b1 ವ್ಯಾಲ್ಯೂ ಮೈನಸ್ 2 ಇದೆ, c1 ವ್ಯಾಲ್ಯೂ 9 ಇದೆ ಅಂತ. ಸೊ ಅದೇ ರೀತಿ ನಾನು ಎರಡನೇ ಸಮೀಕರಣನ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಕಂಪೇರ್ ಮಾಡಿದಾಗ ಇಲ್ಲಿ ಎರಡನೇ ಸಮೀಕರಣ 3x ಮೈನಸ್ y ಪ್ಲಸ್ 12 ಈಕ್ವಲ್ ಟು 0 ಇದೆ ಅಂದ್ರೆ ಇಲ್ಲಿ a2 ವ್ಯಾಲ್ಯೂ 3 ಆಗುತ್ತೆ, ನೆಕ್ಸ್ಟ್ b2 ವ್ಯಾಲ್ಯೂ ಮೈನಸ್ 1 ಆಗುತ್ತೆ, c2 ವ್ಯಾಲ್ಯೂ 12 ಆಗುತ್ತೆ. ಇಲ್ಲಿ ಒಂದು ಕಂಡೀಷನ್ ಇದೆ, a1 ಬೈ a2 ವ್ಯಾಲ್ಯೂ ಕಂಡುಹಿಡಿರಿ. a1 ಅಂದ್ರೆ 6, a2 ವ್ಯಾಲ್ಯೂ 3 ಅಂದ್ರೆ 2 ಬರುತ್ತೆ. ಸೊ ಅಂಡ್ b1 ಬೈ b2 ವ್ಯಾಲ್ಯೂ ಕಂಡುಹಿಡಿಯೋಣ. b1 ಅಂದ್ರೆ ಮೈನಸ್ 2 ಇದೆ, b2 ಅಂದ್ರೆ ಮೈನಸ್ 1 ಇದೆ, ಸಿಂಪ್ಲಿಫೈ ಮಾಡಿದ್ರೆ 2 ಬರುತ್ತೆ. ಅಂಡ್ ದೆನ್ c1 ಬೈ c2 ಮಾಡಿದ್ರೆ c1 ವ್ಯಾಲ್ಯೂ 9 ಇದೆ, c2 ವ್ಯಾಲ್ಯೂ 12 ಇದೆ. ಸೊ ಇಲ್ಲಿ 3 3s are 9, 3 4s are 12 ಕ್ಯಾನ್ಸಲ್ ಆಗಿ 3 ಬೈ 4 ಬರುತ್ತೆ. ಇಲ್ಲಿ a1 ಬೈ a2 ವ್ಯಾಲ್ಯೂ b1 ಬೈ b2 ವ್ಯಾಲ್ಯೂಗೆ ಸಮವಾಗಿದೆ. 2 ಇದೆ, ಇಲ್ಲೂ 2 ಇದೆ ಅಂದ್ರೆ a1 ಬೈ a2 ಈಕ್ವಲ್ ಟು b1 ಬೈ b2 ಬರಿತೀವಿ. ಬಟ್ c1 ಬೈ c2 ಇಸ್ ನಾಟ್ ಈಕ್ವಲ್ ಟು ಅಂತ ಬರಿತೀವಿ. ಸೊ ಈ ರೀತಿ ಕಂಡೀಷನ್ ಬಂತು ಅಂದ್ರೆ ಅವೆರಡು ಈಕ್ವೇಶನ್ಸ್ ನ ಗ್ರಾಫ್ ಯಾವ ರೀತಿ ಇರುತ್ತೆ, ನಕ್ಷೆ ಯಾವ ರೀತಿ ಇರುತ್ತೆ ಅಂದ್ರೆ ಪ್ಯಾರಲಲ್ ಆಗಿ ಬರ್ತವೆ ಅಂತ ಹೇಳ್ತೀವಿ. ಪ್ಯಾರಲಲ್ ಸಮಾಂತರ ರೇಖೆಗಳಾಗಿರ್ತವೆ ಅಂತ. ಸೊ ಅವೆರಡು ನಕ್ಷೆಗಳು ಏನಾಗಿರ್ತವೆ ಅಂದ್ರೆ ಪ್ಯಾರಲಲ್ ಆಗಿರ್ತವೆ ಅಂತ ಹೇಳ್ತೀವಿ. ಅಥವಾ ಮೂರು ಈಕ್ವಲ್ ಟು ಬಂದ್ವು ಅಂದ್ರೆ a1 ಬೈ a2 ಈಕ್ವಲ್ ಟು b1 ಬೈ b2 ಈಕ್ವಲ್ ಟು c1 ಬೈ c2 ಬಂತು ಅಂದ್ರೆ ಅವುಗಳ ನಕ್ಷೆಗಳು ಏನಾಗಿರ್ತವೆ ಅಂದ್ರೆ ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ, ಇಂಟರ್ಸೆಕ್ಟ್ ಆಗ್ತವೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ c1 ಬೈ c2 ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು ಬಂದಿರೋದ್ರಿಂದ ಅವೆರಡು ಗ್ರಾಫ್ಸ್ ಏನಾಗಿರ್ತವೆ ಅಂದ್ರೆ ಸಮಾಂತರ ರೇಖೆಗಳಾಗಿರ್ತವೆ, ಪ್ಯಾರಲಲ್ ಆಗಿರ್ತವೆ. ಸೊ ಹಾಗೆ ಈ ಸೆಕೆಂಡ್ ಆಪ್ಷನ್ ಇಲ್ದಿಲ್ಲ, ಸಮಾಂತರವಾಗಿರುತ್ತವೆ ಅಂತಿದಿಲ್ಲ, ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ 3 power x minus 3 into 5 power x minus 4 equal to 45 is ಅಂತ ಕೇಳಿದಾನೆ. ಸೊ 3 power x minus 3 into 5 power x minus 4 equal to ಈ 45 ನಾನು 3 into 3 into 5 ಅಂತ ಬರೀತೀನಿ. 3 3s are 9, 9 5s are 45 ಆಗುತ್ತೆ. 3 power x minus 3 ಬರೀತೀನಿ ಇಂಟು 5 power x minus 4 ಬರೀತೀನಿ. ಇದು 3 ಅನ್ನೋದು 2 ಟೈಮ್ಸ್ ಇದೆಯಲ್ಲ, 3 ಸ್ಕ್ವೇರ್ ಬರೀನ, 5 ಅನ್ನೋದು 1 ಟೈಮ್ ಇದೆ, 5 power 1 ಅಂತ ಬರೀತೀನಿ. ಸೊ ಇಲ್ಲಿ 3 ಮತ್ತು ಇಲ್ಲಿ 3 ಟರ್ಮ್ ನ ಈಕ್ವೇಟ್ ಮಾಡ್ಕೊಳ್ರಿ. ಸೊ ಅಲ್ಲಿ ಬೇಸ್ ಕ್ಯಾನ್ಸಲ್ ಆದ್ರೆ x ಮೈನಸ್ 3 ಈಕ್ವಲ್ ಟು 2 ಆದ್ರೆ x ಈಕ್ವಲ್ ಟು ಮೈನಸ್ 3 ರೈಟ್ ಸೈಡ್ ಬಂದ್ರೆ ಪ್ಲಸ್ 3 ಆಗುತ್ತೆ. x ವ್ಯಾಲ್ಯೂ 5 ಬರುತ್ತೆ. x ವ್ಯಾಲ್ಯೂ 5 ಬರ್ತಕ್ಕಂಥ ಆಪ್ಷನ್ ಫಸ್ಟ್ ಒನ್ ಅಲ್ಲಿ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದು ಸರ್ಡ್ಸ್ ಮೇಲಿರೋ ಪ್ರಶ್ನೆ. ದ ಪ್ರಾಡಕ್ಟ್ ಆಫ್ ಕ್ಯೂಬ್ ರೂಟ್ ಆಫ್ 4 ಅಂಡ್ ಫಿಫ್ತ್ ರೂಟ್ ಆಫ್ 2 ಈಸ್ ಅಂತ. ಯಾವುದೇ ಎರಡು ನಾವು ಸರ್ಡ್ಸ್ ಅನ್ನ ಕರಣಿಗಳನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಅವುಗಳ ಏನಾಗಬೇಕಂದ್ರೆ ಆರ್ಡರ್ ಶುಡ್ ಬಿ ಸೇಮ್ ಇರ್ಬೇಕು. ಸೊ ಇಲ್ಲಿ ಕ್ಯೂಬ್ ರೂಟ್ ಆಫ್ 4 ಮತ್ತೆ ಫಿಫ್ತ್ ರೂಟ್ ಆಫ್ 2 ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಕ್ಯೂಬ್ ರೂಟ್ ಇದೆ, ಇಲ್ಲಿ ಫಿಫ್ತ್ ರೂಟ್ ಇದೆ, ಆರ್ಡರ್ ಇದ್ರ 3 ಇದೆ, ಇದ್ರ ಆರ್ಡರ್ 5 ಇದೆ ಅಂದ್ರೆ ಇವೆರಡು ಆರ್ಡರ್ ಸೇಮ್ ಇದ್ರೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಸೊ ಅದಕ್ಕೋಸ್ಕರ ಆರ್ಡರ್ ಸೇಮ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಇದು ಕ್ಯೂಬ್ ರೂಟ್ ಆಫ್ 4 ಅನ್ನ ನಾವು ಇಂಡೆಕ್ಸ್ ಫಾರ್ಮೆಟ್ ಅಲ್ಲಿ ಬರೆಯೋಣ. ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅದು 4 ಪವರ್ ಇಲ್ಲಿ 4 ಘಾತ ಏನಿಲ್ಲ ಅಂದ್ರೆ 1 ಇದ್ದಂಗೆ ಇದು ಕ್ಯೂಬ್ ರೂಟ್ ಎಲ್ಲ ಡಿವೈಡ್ ಬೈ 3 ಬರೀಬೇಕು. 4 ಪವರ್ 1/3 ಆಗುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ನ ಫಿಫ್ತ್ ರೂಟ್ ಆಫ್ 2 ಅಂದ್ರೆ 2 ಪವರ್ ಅಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ 2 ಪವರ್ 1. ಇದು ಫಿಫ್ತ್ ರೂಟ್ ಎಲ್ಲ ಡಿವೈಡ್ ಬೈ 5 ಅಂತ ಬರೀತೀನಿ, 1/5 ಅಂತ ಬರ್ಕಂತೀನಿ. ಸ್ನೇಹಿತರಲ್ಲಿ ಏನ್ ಮಾಡಬೇಕು ಅಂದ್ರೆ ನಾವು ಈ ಎರಡು ಕ್ಯೂಬ್ ರೂಟ್ ಮತ್ತೆ ಫಿಫ್ತ್ ರೂಟ್ ಅಂತ ಇದೆಯಲ್ಲ ಅವನ ಆರ್ಡರ್ ಅಂತ ಕರಿತೀವಿ, ಕರಣಿ ಕ್ರಮ ಅಂತ ಕರಿತೀವಿ. ಆ 3 ಮತ್ತು 5 ಗೆ LCM ಕಂಡುಹಿಡಿಯೋಣ. ಅವೆರಡು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ LCM 3 into 5 15 LCM ಆಗುತ್ತೆ. ಈ 15 ನ ಈ ಇಂಡೆಕ್ಸ್ ಗೆ ಅಂದ್ರೆ ಘಾತಕ್ಕೆ ಮೇಲೆ ಕೆಳಗಡೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇಂಟು 15/15 ಇಲ್ಲಿ ಇಂಟು 15/15 ಹಾಕೊಂಡು 1 ಟೈಮ್ಸ್ ಕ್ಯಾನ್ಸಲ್ ಮಾಡ್ಬೇಕಷ್ಟೇ. ಓನ್ಲಿ 1 ಟೈಮ್ ಕ್ಯಾನ್ಸಲ್ ಮಾಡ್ರಿ. ಏನಾಗುತ್ತೆ ಅಂದ್ರೆ 3 1s are 3 5s are 15 ಕ್ಯಾನ್ಸಲ್ ಆಗುತ್ತೆ. ಇದು 5 1s are 5 3s are 15 ಕ್ಯಾನ್ಸಲ್ ಆಗುತ್ತೆ. ಇದನ್ನ ಮತ್ತೆ ಥರ್ಡ್ ಫಾರ್ಮಿಗೆ ಬರೀಬೇಕು. ಥರ್ಡ್ ಫಾರ್ಮಿಗೆ ಅಂದ್ರೆ ಇದನ್ನ ಉಳಿದದ್ದು 4 ಪವರ್ 5 ಡಿವೈಡ್ ಬೈ 15 ಆಗುತ್ತೆ. ಇದು
2 ಪವರ್ ಮೇಲ್ಗಡೆ 3 ಇದೆ 3/15 ಅಂತ ಬರೀತಾ ಇದ್ದಾನೆ. ಇಲ್ಲಿ ಕೆಳಗಡೆ 15 ಇರೋದ್ರಿಂದ ಇದನ್ನ 15th ರೂಟ್ ಅಂತ ತಗೋಬೇಕು. 4 ಪವರ್ 5 ಆಗುತ್ತೆ, 4ನ್ನ 5 ಸಲ ಗುಣಿಸ್ಬೇಕು ಅಂತ. 15th ರೂಟ್ ಆಫ್ 4 ಪವರ್ 5 ಅಂದ್ರೆ 4ನ್ನ 5 ಟೈಮ್ಸ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ದೆ ಆದ್ರೆ ಎಷ್ಟು ಬರುತ್ತೆ ಅಂದ್ರೆ 4 × 4 16, 16 4 64, 64 × 4 ಅಂದ್ರೆ 256, 256 × 4 ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 256 × 4 ಅಂದ್ರೆ 1024 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇದರಲ್ಲಿ ಕೆಳಗಡೆ 15 ಇದೆ ಅಂದ್ರೆ 15th ರೂಟ್ ಅಂತ ತಗೋಬೇಕು. 2 ಕ್ಯೂಬ್ ಆಗುತ್ತೆ. 2 ಕ್ಯೂಬ್ ಅಂದ್ರೆ 2ನ್ನ 3 ಸಲ ಗುಣಿಸ್ರಿ ಅಂತ. 2ನ್ನ 3 ಸಲ ಗುಣಿಸ್ರಿ ಎಷ್ಟು ಬರುತ್ತೆ? 8 ಬರುತ್ತೆ. ನೋಡಿ ಇವಾಗ ಎರಡರದ್ದು ಆರ್ಡರ್ ಸೇಮ್ ಇದೆ. 15th ರೂಟ್ ಇದು 15th ರೂಟ್ ಆಗಿರೋದ್ರಿಂದ 15th ರೂಟ್ ಆಫ್ 1024 ಇಂಟು 15th ರೂಟ್ ಆಫ್ 8 ಇದೆ ಅಂದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡಕ್ ಬರುತ್ತೆ. ಇವಾಗ ಆರ್ಡರ್ ಸೇಮ್ ಇದ್ದಾಗ ಇದನ್ನ 15th ರೂಟ್ ಆಫ್ 1024 ಇಂಟು 8 ಅಂತ ಡೈರೆಕ್ಟ್ ಬರೀಬಹುದು. 8 ಇಂದ 1024 ನ ಮಲ್ಟಿಪ್ಲೈ ಮಾಡಿದ್ದೆ ಆದ್ರೆ 8 4 32 ಕ್ಯಾರಿ 3 ಇರುತ್ತೆ. 8 2 16 ಪ್ಲಸ್ 3 ಅಂದ್ರೆ 19 ಆಗುತ್ತೆ. ಕೇರ್ಫುಲ್ 19 ಬರೀತೀನಿ. 8 1 8 ಆಗುತ್ತೆ. 15th ರೂಟ್ ಆಫ್ 8192 ಬರುತ್ತೆ. ಅದು ಥರ್ಡ್ ಆಪ್ಷನ್ ಅಲ್ಲಿ ಇದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್, the polynomial x cube plus ax plus b has the factors x plus 2 and x minus 3, then the value of a and b are respectively equal to ಅಂತ ಇದೆ. ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಬಹುಪದೋಕ್ತಿ x cube plus ax plus b ನ ಅಪವರ್ತನಗಳು x plus 2 ಮತ್ತು x minus 3 ಗಳಾಗಿವೆ ಅಂತ. ಹಾಗಾದ್ರೆ a ಮತ್ತು b ನ ಬೆಲೆಗಳು ಅಂತ ಇದೆ. ಈ ಎ ಮತ್ತು ಬಿ ನ ಬೆಲೆಗಳು ಎಷ್ಟೆಷ್ಟು ಬರ್ತವೆ ಅಂತ ಕಂಡುಹಿಡಿಯೋಣ. ಸೊ ನೋಡ್ರಿ, ಕೊಟ್ಟಿರೋ ಪಾಲಿನಾಮಿಯಲ್ ನಾನು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅಂತ ತಗೊಂತೀನಿ. ಈ ಪಾಲಿನಾಮಿಯಲ್ ನ ಒಂದು ಫ್ಯಾಕ್ಟರ್ ಎಕ್ಸ್ ಪ್ಲಸ್ 2 ಇದೆ ಅಂದ್ರೆ ಇದನ್ನ ನಾವು ಎಕ್ಸ್ ಮೈನಸ್ ಎಗೆ ಕಂಪೇರ್ ಮಾಡಿದಾಗ ಇಲ್ಲಿ ಎ ಇದ್ದತ್ರ ಏನಿದೆ ಅಂದ್ರೆ -2 ಇದೆ ಅಂತ ಬರಿತಾ ಹೋಗೋದಾದ್ರೆ, ಸೊ ಇಲ್ಲಿ ಪಿ ಆಫ್ -2 ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಈ ಈಕ್ವೇಶನ್ ಅಲ್ಲಿ, ಈ ಸಮೀಕರಣದಲ್ಲಿ ನಾವು ಎಕ್ಸ್ ಇದ್ದತ್ರ -2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. -2 ಹೋಲ್ ಕ್ಯೂಬ್ ಪ್ಲಸ್ ಎ ಇಂಟು ಎಕ್ಸ್ ಅಂದ್ರೆ -2 ಪ್ಲಸ್ ಬಿ ಈಕ್ವಲ್ ಟು 0 ಅಂತ ತಗೊಳ್ಳೋಣ. -2 ಹೋಲ್ ಕ್ಯೂಬ್ ಅಂದ್ರೆ -8 ಆಗುತ್ತೆ. ಇದು -2a ಪ್ಲಸ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನ 2a ಆ ಕಡೆ ಕಳಿಸಿದ್ರೆ 2a ಮೈನಸ್ ಬಿ ಈಕ್ವಲ್ ಟು -8 ಆಗುತ್ತೆ. ಇದು ಈಕ್ವೇಶನ್ 1 ಬರುತ್ತೆ. ಸೊ ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 3 ಕೊಟ್ಟಿದ್ದಾನೆ. ಇದನ್ನ ನಾವು ಎಕ್ಸ್ ಮೈನಸ್ ಎಗೆ ಕಂಪೇರ್ ಮಾಡಿದಾಗ ಎ ಪ್ಲಸ್ 3 ಇರೋದ್ರಿಂದ ಸೊ ನಾವು ಮತ್ತೆ ಪಿ ಆಫ್ 3 ಈಕ್ವಲ್ ಟು 0 ಅಂತ ತಗೊಂಡು ಇದೇ ಬೀಜೋಕ್ತಿಯಲ್ಲಿ ಎಕ್ಸ್ ಇರೋ ಹತ್ರ 3 ಆಗ್ತಾ ಹೋಗೋಣ. 3 ಕ್ಯೂಬ್ ಪ್ಲಸ್ ಎ ಇಂಟು ಎಕ್ಸ್ ಅಂದ್ರೆ 3 ಪ್ಲಸ್ ಬಿ ಈಕ್ವಲ್ ಟು 0 ಅಂತ ಬರೆಯೋಣ. ಇದನ್ನ ಸೊ 3a ಪ್ಲಸ್ ಬಿ ಈಕ್ವಲ್ ಟು 3 ಕ್ಯೂಬ್ 27 ಆಗುತ್ತಲ್ಲ, ರೈಟ್ ಸೈಡ್ ಬಂದ್ರೆ -27 ಆಗುತ್ತೆ. ಇದು ಈಕ್ವೇಶನ್ 2 ಆಗುತ್ತೆ. ಈಕ್ವೇಶನ್ ಫಸ್ಟ್, ಈಕ್ವೇಶನ್ 2 ಎರಡನ್ನ ಆಡ್ ಮಾಡಿದ್ರೆ ನಮಗೇನ್ ಸಿಗುತ್ತೆ ಅಂದ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ಎರಡು ಆಡ್ ಮಾಡಿದ್ರೆ 2a ಮೈನಸ್ ಬಿ ಈಕ್ವಲ್ ಟು -8 ಇದೆ. ಸೆಕೆಂಡ್ ಈಕ್ವೇಶನ್ 3a ಪ್ಲಸ್ ಬಿ ಈಕ್ವಲ್ ಟು -27 ಇದೆ. ಒಂದು ಅಡಿಷನ್ ಮಾಡಿದಾಗ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಇದು 5a ಈಕ್ವಲ್ ಟು -35 ಆಗುತ್ತೆ. ಎ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ -7 ಬರುತ್ತೆ. ಎ ವ್ಯಾಲ್ಯೂ -7 ಇರೋದು ಫಸ್ಟ್ ಆಪ್ಷನ್ ಅಲ್ಲಿ ಮಾತ್ರ. ಸೊ ಎ ವ್ಯಾಲ್ಯೂನ ಎರಡು ಈಕ್ವೇಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ ಬಿ ವ್ಯಾಲ್ಯೂ -6 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಸೊ ಇದಕ್ಕೆ ಆನ್ಸರ್ ಫಸ್ಟ್ ಆಪ್ಷನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. x² ಪ್ಲಸ್ bx ಪ್ಲಸ್ 2 ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ b ನ ಬೆಲೆಯು ಅಂತ ಕೇಳಿದಾನೆ. ಸೊ ನಮಗೆ ವರ್ಗ ಸಮೀಕರಣದ ಮೂಲಗಳ ಶೋಧಕ ಗೊತ್ತಿರಬೇಕು. ಅದನ್ನ ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac ಅಂತ ಕರಿತೀವಿ. ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac ನ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ವರ್ಗ ಸಮೀಕರಣದ ಮೂಲಗಳ ಶೋಧಕ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಮೂಲಗಳು ಸಮವಾಗಿದ್ದಾವೆ ಅಂದ್ರೆ ಡೆಲ್ಟಾ ಈಕ್ವಲ್ ಟು 0 ಆಗಿದ್ದಾಗ ಮೂಲಗಳು ಸಮವಾಗಿರ್ತವೆ ಅಂತ. ಸೊ ಡೆಲ್ಟಾ ಅಂದ್ರೆ ಅದ್ರ ವ್ಯಾಲ್ಯೂ b² ಮೈನಸ್ 4ac ವ್ಯಾಲ್ಯೂ 0 ಇದ್ದಾಗ ಮಾತ್ರ ಮೂಲಗಳು ಈಕ್ವಲ್ ಬರಕ್ಕೆ ಚಾನ್ಸಸ್ ಇರುತ್ತೆ.
ಸೊ ಇಲ್ಲಿ ನೋಡ್ರಿ ಡೆಲ್ಟಾ ಈಕ್ವಲ್ ಟು 0 ಅಂದ್ರೆ ಮೂಲಗಳು ಸಮವಾಗಿರ್ತವೆ ಅಂತ ಕಂಡೀಷನ್ ಕೊಟ್ಟಿರೋದ್ರಿಂದ ಡೆಲ್ಟಾ ಈಕ್ವಲ್ ಟು 0 ತಗೊಳ್ಳೋಣ. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಿದ್ರೆ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು ಬಿ ನೇ ಆಗಿರುತ್ತೆ, ಸಿ ಈಕ್ವಲ್ ಟು 2 ಆಗುತ್ತೆ. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಬಿ ಸ್ಕ್ವೇರ್ ಅಂದ್ರೆ ಇಲ್ಲೂ ಬಿ ಸ್ಕ್ವೇರ್ ಇರುತ್ತೆ, ಮೈನಸ್ 4 ಇಂಟು ಎ ಅಂದ್ರೆ 1, ಸಿ ಅಂದ್ರೆ 2 ಅಂತ ಇದೆ ಈಕ್ವಲ್ ಟು 0. ಸೊ ಬಿ ಸ್ಕ್ವೇರ್ ಮೈನಸ್ ಇದು 8 ಆಗುತ್ತೆ ಈಕ್ವಲ್ ಟು 0. ಬಿ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ 8 ಆಗುತ್ತೆ. ಸೊ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 8 ಬರೀತೀನಿ. ಸೊ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 8 ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇಲ್ಲ, ಅದನ್ನ 4 2s ಅಂತ ಬರೆಯೋಣ. ಸೊ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2 ಆಗುತ್ತೆ, 2 ರೂಟ್ 2 ಆಗುತ್ತೆ. ಬಿ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 2 ರೂಟ್ 2 ಬರುತ್ತೆ. ಆಪ್ಷನ್ ಫಸ್ಟ್ 1 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿದ್ರೆ ಫ್ರೆಂಡ್ಸ್ ಏನಿದೆ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ವೆನ್ ಎಕ್ಸ್ ಈಕ್ವಲ್ ಟು 2 ರೂಟ್ 6 ಪ್ಲಸ್ 5 ಈಸ್ ಅಂತ ಇದೆ. ಎಕ್ಸ್ ನ ವ್ಯಾಲ್ಯೂ 2 ರೂಟ್ 6 ಪ್ಲಸ್ 5 ಆದಾಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ನ ಬೆಲೆ ಅಂತ ಕೊಟ್ಟಿದ್ದಾನೆ. ಫಸ್ಟ್ ನಾವು 1 ಬೈ ಎಕ್ಸ್ ನ ಬೆಲೆ ಕಂಡುಹಿಡ್ಕೋಬೇಕು. ಇಲ್ಲಿ 1 ಡಿವೈಡ್ ಬೈ ಎಕ್ಸ್ ಅಂದ್ರೆ 2 ರೂಟ್ 6 ಪ್ಲಸ್ 5 ಅಂತ. ಇದು ನೋಡ್ರಿ, ಇದಕ್ಕೆ ಡಿನಾಮಿನೇಟರ್ ಕಾನ್ಜುಗೇಟ್ ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ ಛೇದದ ಅಕರ್ಣೀಕಾರಕವನ್ನ ಬರೆದು ಸಿಂಪ್ಲಿಫೈ ಮಾಡಬೇಕು. 2 ರೂಟ್ 6 ಮೈನಸ್ 5 ಬರೆಯೋಣ, ಕೆಳಗಡೆ 2 ರೂಟ್ 6 ಮೈನಸ್ 5 ಆಗುತ್ತೆ. ನೋಡ್ರಿ, ಡಿನಾಮಿನೇಟರ್ 2 ರೂಟ್ 6 ಪ್ಲಸ್ 5 ಇದೆಯಲ್ಲ, ಇದರ ಕಾನ್ಜುಗೇಟ್ ಅಂದ್ರೆ ಅಕರ್ಣೀಕಾರಕ ಅಥವಾ ಸಂಯುಗ್ಮಿ ಅಂತ ಕರಿತೀವಲ್ಲ, ಅದು 2 ರೂಟ್ 6 ಮೈನಸ್ 5 ಆಗುತ್ತೆ. ಅದು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ 1 ಬೈ ಎಕ್ಸ್ ನ ವ್ಯಾಲ್ಯೂ ಸಿಗುತ್ತೆ. ಸೊ 1 ಇಂಟು ಈ ಟರ್ಮ್ ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತೆ, 2 ರೂಟ್ 6 ಮೈನಸ್ 5 ಇರುತ್ತೆ. ಸೊ ಡಿನಾಮಿನೇಟರ್ ನೋಡ್ರಿ, ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡ್ರಿ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಪ್ರಕಾರ ಈಗ ನೋಡ್ರಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ 2 ರೂಟ್ 6 ಹೋಲ್ ಸ್ಕ್ವೇರ್. ಸೊ ಪ್ಲಸ್ 5 ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಇದನ್ನ 2 ರೂಟ್ 6 ಮೈನಸ್ 5 ಡಿವೈಡ್ ಬೈ ಕೆಳಗಡೆ 2 ಸ್ಕ್ವೇರ್ ಅಂದ್ರೆ 4, ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ರೂಟ್ 6 ಹೋಲ್ ಸ್ಕ್ವೇರ್ ಅಂದ್ರೆ 2 ರೂಟ್ 6 ಇಂಟು 2 ರೂಟ್ 6 ಆಗುತ್ತೆ. ಸೊ 2 2s are 4, ರೂಟ್ 6 ಅದರಲ್ಲಿ ಓನ್ಲಿ 6 ಆಗುತ್ತೆ, 24 ಬರುತ್ತೆ. ಸೊ 24 ಮೈನಸ್ 25 ಆಗುತ್ತೆ. ಸೊ ಇದು 2 ರೂಟ್ 6 ಮೈನಸ್ 5 ಡಿವೈಡ್ ಬೈ ಮೈನಸ್ 1 ಆಗುತ್ತೆ. ಮೈನಸ್ 1 ಇಂದ ಮೇಲಿನ ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2 ರೂಟ್ 6 ಪ್ಲಸ್ 5 ಆಗುತ್ತೆ. ಇದು 1 ಬೈ ಎಕ್ಸ್ ವ್ಯಾಲ್ಯೂ, 1 ಬೈ ಎಕ್ಸ್ ವ್ಯಾಲ್ಯೂ. ಅಲ್ಲಿ ಕೇಳಿರೋದು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅಂತ ಕೇಳಿದಾನೆ. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ವ್ಯಾಲ್ಯೂ ಕಂಡಿಡಿರಿ ಅಂತ ಕೇಳಿದಾನೆ. ಎಕ್ಸ್ ವ್ಯಾಲ್ಯೂ ನನಗೆ 2 ರೂಟ್ 6 ಪ್ಲಸ್ 5 ಅಂತ ಇದೆ. 1 ಬೈ ಎಕ್ಸ್ ವ್ಯಾಲ್ಯೂ ಮೈನಸ್ 2 ರೂಟ್ 6 ಪ್ಲಸ್ 5 ಅಂತ ಗೊತ್ತಾಗುತ್ತೆ. ಇಲ್ಲಿ ಮೈನಸ್ 2 ರೂಟ್ 6 ಪ್ಲಸ್ 2 ರೂಟ್ 6 ಕ್ಯಾನ್ಸಲ್, 5 ಪ್ಲಸ್ 5 ಅಂದ್ರೆ ಆನ್ಸರ್ 10 ಬರುತ್ತೆ. 10 ಅನ್ನೋದು ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ ಫ್ರೆಂಡ್ಸ್. ಇಲ್ಲಿ ಆಂಗಲ್ ಚಿತ್ರ ನೋಡ್ರಿ, ಇದು ಪಿ, ಇಲ್ಲಿ ಪಿ ಇದೆ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಚಿತ್ರದಲ್ಲಿ ತೋರಿಸಿರುವಂತೆ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಈ ಎ ಬಿ ಸರಳ ರೇಖೆ ಮತ್ತೆ ಸಿ ಡಿ ಸರಳ ರೇಖೆಗಳು ಇಲ್ಲಿ ಪಿ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿ ಹೋಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಆಂಗಲ್ ಎ ಪಿ ಡಿ ಈಕ್ವಲ್ ಟು ಆಂಗಲ್ ಎ ಪಿ ಡಿ ಅಂದ್ರೆ ಈ ಆಂಗಲ್, ಆಂಗಲ್ ಡಿ ಪಿ ಬಿ ಅಂದ್ರೆ ಈ ಆಂಗಲ್ 1:2 ರೇಷಿಯೋ ಪ್ರಕಾರ ಇದಾವೆ ಅಂತ. ನೋಡಿ, ಇಲ್ಲಿ ಎ ಬಿ ಅನ್ನೋದು ಸ್ಟ್ರೈಟ್ ಲೈನ್ ಆಗಿದ್ದಾಗ ಇದರ ಮೇಲೆ ಇನ್ನೊಂದು ಲೈನ್ ಬಂದಿದೆ ಅಂದ್ರೆ ಈ ಆಂಗಲ್ ಎರಡು ಕೂಡಿರೋ ಟೋಟಲ್ 180 ಡಿಗ್ರಿ ಆಗುತ್ತೆ. ಸೊ ಅವುಗಳ ರೇಷಿಯೋ 1:2 ಕೊಟ್ಟಿದ್ದಾನೆ ಅಂದ್ರೆ ಈ 1 ಪ್ಲಸ್ 2 ಕೂಡ್ರಿ 3 ಆಗೋದ್ರಿಂದ 180 3 ಇಂದ ಡಿವೈಡ್ ಮಾಡ್ರೆ 60 ಬರುತ್ತೆ. ಸೊ ಇಂಟು 1 ಹಾಕಿರೋ 1 ಕೋನ 60 ಡಿಗ್ರಿ, ಅದೇ 60 ಡಿಗ್ರಿನ ಇನ್ನೊಂದು ರೇಷಿಯೋ 2 ಇದೆಯಲ್ಲ ಇಂಟು 2 ಹಾಕ್ರಿ 120 ಡಿಗ್ರಿ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಡಿ ಪಿ ಬಿ 120 ಡಿಗ್ರಿ ಇದು ಬರುತ್ತೆ, ಇದು 60 ಡಿಗ್ರಿ ಬರುತ್ತೆ. ಇವೆರಡೂ ಕೂಡಿದ್ರೆ ಸೊ ಈ ಎ ಬಿ ಸ್ಟ್ರೈಟ್ ಲೈನ್ ಮೇಲೆ ಇಲ್ಲಿ ಉಂಟಾಗಿರೋ ಕೋನ, ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿರುತ್ತೆ. ಹಾಗಾದ್ರೆ ಬಿ ಪಿ ಸಿ ಅಳತೆ ಕೇಳಿದಾನೆ. ಇದು ಬಿ, ಈ ಪಾಯಿಂಟ್ ಪಿ, ಇದು ಸಿ ಅಂದ್ರೆ ಈ ಕೋನದ ಅಳತೆ ಕೇಳಿದಾನೆ. ಇದು ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 60 ಡಿಗ್ರಿ ಇರುತ್ತೆ. ಯಾಕಂದ್ರೆ ಸೊ ಇವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. 60 ಡಿಗ್ರಿ ಮೇಲೆ ಇದೆಯಲ್ಲ, ಇದರ ಆಪೋಸಿಟ್ ಕೋನವನ್ನ ಶೃಂಗಾಭಿಮುಖ ಕೋನ, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಶೃಂಗಾಭಿಮುಖ ಕೋನ ಆಗಿರೋದ್ರಿಂದ ಈ ಬಿ ಪಿ ಸಿ ಅಳತೆ ಕೂಡ 60 ಡಿಗ್ರಿ ಇರುತ್ತೆ. ಇದಕ್ಕೆ 4th ಆಪ್ಷನ್ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. ಇಲ್ಲಿ ಬಹುಪದೋಕ್ತಿ 2x² ಮೈನಸ್ bx ಮೈನಸ್ 3 ನ ಶೂನ್ಯತೆಗಳು 3
ಮತ್ತು -1/2 ಆಗಿವೆ. ಹಾಗಾದ್ರೆ ಬಿ ನ ಬೆಲೆಯು ಅಂತ ಕೇಳಿದ್ದಾರೆ. ಬಿ ನ ವ್ಯಾಲ್ಯೂ ಎಷ್ಟು ಅಂತ. ಸೊ zeros of the polynomial 2x² - bx - 3 are 3 and -1/2, then the value of b ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಬಿ ನ ವ್ಯಾಲ್ಯೂ ಎಷ್ಟಿದ್ರೆ ಆ ಇಕ್ವೇಶನ್ ನ ಮೂಲಗಳು 3 ಮತ್ತು -1/2 ಬರ್ತವೆ ಅಂತ ಕ್ವಶನ್ ಕೇಳಿದಾನೆ. 3 ಮತ್ತು -1/2 ಬರ್ಬೇಕಂದ್ರೆ ಆ ಬಿ ವ್ಯಾಲ್ಯೂ ಎಷ್ಟಿದ್ರೆ 3 ಮತ್ತು -1/2 ಬರ್ತವೆ ಅಂತ ಕ್ವಶನ್ ಕೇಳಿದಾನೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಕೊಟ್ರೆ ಅದು 2x² - bx - 3 ಅಂತ ಕೊಟ್ಟಿದ್ದಾನೆ. ಇದರ ವ್ಯಾಲ್ಯೂಸ್ 3 ಮತ್ತು -1/2 ಅಂತ ಕೊಟ್ಟಿದ್ದಾನೆ. ಸೊ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಪಿ ಆಫ್ ಎಕ್ಸ್ ಅಂದ್ರೆ ಇದೆ 2x² - bx - 3 ಈಕ್ವಲ್ ಟು 0 ತಗೊಂಡಿದ್ದೇನೆ. ಅಲ್ಲಿ ಒಂದು ಎಕ್ಸ್ ವ್ಯಾಲ್ಯೂ ಎಕ್ಸ್ ಇರೋ ಹತ್ರ 3 ಆಗ್ತಾ ಹೋಗ್ರಿ. 2 × 3² ಅಂದ್ರೆ 9 ಆಗುತ್ತೆ. ಇದು 3b ಆಗುತ್ತೆ. -3 ಈಕ್ವಲ್ ಟು 0 ಆಗುತ್ತೆ. ಸೊ ಇಲ್ಲಿ 2 9s are 18 - 3b - 3 ಈಕ್ವಲ್ ಟು 0 ತಗೋಣ. 3b ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 15 ರೈಟ್ ಸೈಡಿಗೆ ಹೋದ್ರೆ -15 ಆಗುತ್ತೆ. b ಈಕ್ವಲ್ ಟು -5 ಬರುತ್ತೆ. b ಈಕ್ವಲ್ ಟು -b ಈಕ್ವಲ್ ಟು -15, b ಈಕ್ವಲ್ ಟು ಓನ್ಲಿ 5 ಬರುತ್ತೆ. ಬಿ ನ ಪ್ಲೇಸ್ ಅಲ್ಲಿ 5 ಹಾಕಿದ್ವಿ ಅಂದ್ರೆ ಅದರ ರೂಟ್ಸ್ 3 and -1/2 ಬರ್ತವೆ. ಬೇಕಾದ್ರೆ ಸೆಕೆಂಡ್ ವ್ಯಾಲ್ಯೂ ಚೆಕ್ ಮಾಡಿ ನೋಡೋಣ ಇದರಲ್ಲೇ. ಸೊ ನೋಡಿ, ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಂಡು ಈ 2x² - bx - 3 ಈಕ್ವಲ್ ಟು 0 ಇದೆಯಲ್ಲ, ಎಕ್ಸ್ ಇರತ್ರ -1/2 ಹಾಕೋಣ. 2 × -1/2 ಹೋಲ್ ಸ್ಕ್ವೇರ್ -b × -1/2 -3 ಈಕ್ವಲ್ ಟು 0 ಬರೀತಾ ಇದ್ದಾನೆ. ಇಲ್ಲಿ 2 × ಇದು 1/4 ಆಗುತ್ತೆ. ಇದು ಪ್ಲಸ್ b/2 ಆಗುತ್ತೆ. -3 ಈಕ್ವಲ್ ಟು 0 ಬರೀತಾ ಇದ್ದಾನೆ. 2 1s are 2 2s are ಕ್ಯಾನ್ಸಲ್ ಆಗಿ, ಸೊ ಇಲ್ಲಿ b/2 ಪ್ಲಸ್ 1/2 -3 ಈಕ್ವಲ್ ಟು 0 ಆಗುತ್ತೆ. b/2 -3 ಪ್ಲಸ್ 1/2 ಅಂದ್ರೆ ಇದು 2 3s are 6 -5/2 ಆಗುತ್ತೆ. -5/2 ಆಗುತ್ತೆ. -5/2 ರೈಟ್ ಸೈಡಿಗೆ ಹೋದ್ರೆ +5/2 ಆಗುತ್ತೆ. ಇಲ್ಲಿ 2 2 ಕ್ಯಾನ್ಸಲ್ ಆಗಿ b ಈಕ್ವಲ್ ಟು 5 ಉಳಿಯುತ್ತೆ. b ವ್ಯಾಲ್ಯೂ 5 ಬರುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಚಕ್ರೀಯ ಚತುರ್ಭುಜ ABCD ಯಲ್ಲಿ ಇದು ಎ, ಇದು ಬಿ, ಇದು ಸಿ, ಡಿ. ABCD ಯಲ್ಲಿ BC ಲೈನ್ ಅನ್ನ ಅಪ್ ಟು ಇ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಆಂಗಲ್ DCE ಈಕ್ವಲ್ ಟು 100 ಡಿಗ್ರಿ ಆದ್ರೆ ಆಂಗಲ್ BAD ನ ಅಳತೆ ಇದೆಷ್ಟು ಅಂತ ಕ್ವಶನ್ ಕೇಳಿದಾನೆ. ಆಂಗಲ್ BAD ಇದು ABCD ಅಲ್ಲ. ಸೊ ಈ BAD ನ ಅಳತೆ ಕೇಳಿದಾನೆ. ಸೊ BAD ನ ಅಳತೆ ಕೇಳಿದಾನೆ. ಇದು ಚಕ್ರೀಯ ಚತುರ್ಭುಜ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ನ ಗುಣಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು. ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು. ಹೆಂಗೆ ಅಂದ್ರೆ, ಸೊ ಇದನ್ನ ನಾವು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತೀವಿ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ನ ಎಕ್ಸ್ಟೀರಿಯರ್ ಆಂಗಲ್. ಈ ಎಕ್ಸ್ಟೀರಿಯರ್ ಆಂಗಲ್ ಈ ಇಂಟೀರಿಯರ್ ಆಂಗಲ್ ಏನಿರುತ್ತಲ್ಲ, ಸೊ ಇಂಟೀರಿಯರ್ ಆಂಗಲ್ ನ ಆಪೋಸಿಟ್ ಆಂಗಲ್ ಗೆ ಸಮ ಇರುತ್ತೆ ಅಂತ ಹೇಳುತ್ತೆ. ಸೊ ಆ ಎಕ್ಸ್ಟೀರಿಯರ್ ಆಂಗಲ್ ಪಕ್ಕದಲ್ಲಿರೋ ಇಂಟೀರಿಯರ್ ಆಂಗಲ್ ನ ಆಪೋಸಿಟ್ ಆಂಗಲ್ ಗೆ ಸಮ ಇರುತ್ತೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆಂಗಲ್ ಈಕ್ವಲ್ ಟು 100 ಡಿಗ್ರಿ ಇದೆ ಅಂದ್ರೆ ಇಲ್ಲಿ ಎ ಇದ್ದತ್ರನು ಕೂಡ 100 ಡಿಗ್ರಿನೇ ಇರುತ್ತೆ. ಸೊ ಅಡ್ಜಸೆಂಟ್ ಇಂಟರ್ನಲ್ ಆಂಗಲ್ ನ ಆಪೋಸಿಟ್ ಆಂಗಲ್ ಗೆ ಈ ಎಕ್ಸ್ಟರ್ನಲ್ ಆಂಗಲ್ ಸಮ ಇರುತ್ತೆ. ಹಾಗಾಗಿ ಆಂಗಲ್ BAD ಕೂಡ 100 ಡಿಗ್ರಿ ಅಂತ ಬರೀತೀವಿ. 100 ಡಿಗ್ರಿ ಅನ್ನೋದು ಆಪ್ಷನ್ ಥರ್ಡ್ ಒನ್ ಅಲ್ಲಿ ಇದೆ. ಇದು ರೈಟ್ ಆನ್ಸರ್ ಆಗುತ್ತೆ. ಒಂದು ವಿಧಾನ. ಇನ್ನೊಂದು ವಿಧಾನದಲ್ಲಿ ಆನ್ಸರ್ ಹೇಳಬಹುದು. ಇದು BC ಅನ್ನೋದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಇಲ್ಲಿ 2 ಕೋನಗಳಿದ್ದಾವೆ. 2 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಈ ಆಂಗಲ್ 100 ಇದೆ ಅಂದ್ರೆ ಇದು ಎಷ್ಟಿರುತ್ತೆ ಅಂದ್ರೆ 80 ಇರುತ್ತೆ, 80 ಡಿಗ್ರಿ ಇರುತ್ತೆ. ಸೊ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ನ ಇನ್ನೊಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ ವಿರುದ್ಧ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳುತ್ತೆ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಚಕ್ರೀಯ ಚತುರ್ಭುಜದ ಒಂದು ಲಕ್ಷಣ ಏನ್ ಹೇಳುತ್ತಾರೆ, ವಿರುದ್ಧ ಕೋನಗಳು 180 ಡಿಗ್ರಿ ಇರಬೇಕು. ಇಲ್ಲಿ ನೋಡಿ 80 ಡಿಗ್ರಿ ಇದೆ. ವಿರುದ್ಧ ಕೋನಗಳು ಈ ಎ ಮತ್ತು ಇದನ್ನ ಸೇರಿದ್ರೆ 180 ಆಗ್ಬೇಕಾದ್ರೆ ಎ ಇದ್ದತ್ರ 100 ಡಿಗ್ರಿ ಬರಲೇಬೇಕು. ಅದಕ್ಕೋಸ್ಕರ ಆಂಗಲ್ BAD ಅಥವಾ DAB ಈಕ್ವಲ್ ಟು 100 ಡಿಗ್ರಿ ಅಂತ ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡಾದ್ರೆ ಇದಕ್ಕೆ ಆನ್ಸರ್ ಹೇಳ್ಬಹುದು. ಆಪ್ಷನ್ ಥರ್ಡ್ ಒನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬರೋಣ 43rd ಕ್ವಶನ್. ಕಂಸ BCಯು ವೃತ್ತ ಕೇಂದ್ರದ ಮತ್ತು ಪರಿಧಿಯ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳನ್ನು ಉಂಟು ಮಾಡಿದೆ. BAC 50 ಡಿಗ್ರಿ ಆದರೆ OBC ಅಳತೆ ಅಂತ ಕೊಟ್ಟಿದ್ದಾನೆ.
ನೋಡ್ರಿ ಇಲ್ಲಿ ಈ BAC ಅಂದ್ರೆ ಇದನ್ನ ಪರಿಧಿ ಕೋನ ಅಂತ ಕರಿತೀವಿ. ನೋಡ್ರಿ BC ಅನ್ನೋದು ಕಂಸ, ಈ ವೃತ್ತ ಕಂಸದಿಂದ ಪರಿಧಿಯಲ್ಲಿ ಉಂಟಾಗಿರೋ ಕೋನ ಆಗಿರೋದ್ರಿಂದ ಇದನ್ನ ಪರಿಧಿ ಕೋನ ಸರ್ಕಮ್ ಆಂಗಲ್ ಅಂತ ಕರಿತೀವಿ. 50 ಡಿಗ್ರಿ ಇದೆ ಅಂದ್ರೆ ಇದೇ ವೃತ್ತ ಕಂಸದಿಂದ ಇದು BOC ಅನ್ನೋದು ಕೇಂದ್ರದಲ್ಲಿ ಉಂಟಾಗಿರೋ ಕೋನ ಆಗಿದ್ರಿಂದ ಇದನ್ನ ಕೇಂದ್ರ ಕೋನ ಸೆಂಟರ್ ಆಂಗಲ್ ಅಂತ ಕರಿತೀವಲ್ಲ. ಈ ಕೇಂದ್ರ ಕೋನವು ಈ ಪರಿಧಿ ಕೋನದ 2ರಷ್ಟಿರುತ್ತೆ. ಅದರಿಂದ BOC ಅನ್ನೋದು 100 ಡಿಗ್ರಿ ಇರುತ್ತೆ. ಈ BOC ಆಂಗಲ್ ಇದೆಯಲ್ಲ ಇದು ಎಷ್ಟಿರುತ್ತೆ ಸ್ನೇಹಿತರೆ ಅಂದ್ರೆ 100 ಡಿಗ್ರಿ ಇರುತ್ತೆ. ಯಾಕಂದ್ರೆ ಇದು ಕೇಂದ್ರ ಕೋನ, ಮೇಲಿರೋದು ಪರಿಧಿ ಕೋನ. ಈ ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟಿರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ BOC ನ 100 ಡಿಗ್ರಿ ಅಂತ ಬರಿತೀವಿ. ಇವಾಗ ನಾನು ಈ BOC ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಈ BOC ತ್ರಿಭುಜ ಮಾತ್ರವನ್ನ ನೋಡ್ಕೊಂತೀನಿ. ಈ BOC ತ್ರಿಭುಜದಲ್ಲಿ OB ಮತ್ತು OC ಗಳು ಆ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ, ಈ OB ಮತ್ತು OC ಗಳು ಈ ವೃತ್ತಕ್ಕೆ ಅವು ತ್ರಿಜ್ಯಗಳಾಗಿರೋದ್ರಿಂದ ಇವು ತ್ರಿಭುಜದ ಬಾಹುಗಳು, ಬಟ್ ವೃತ್ತಕಾರ ತ್ರಿಜ್ಯಗಳು. OB ಮತ್ತು OC ಗಳು ಆ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಅವೆರಡು ಏನಾಗಿರ್ತವೆ, ಸಮವಾಗಿರ್ತವೆ. OB OC ಸಮ ಇರ್ತವೆ ಅಂದ್ರೆ ಈ ತ್ರಿಭುಜದ ಈ 2 ಬಾಹುಗಳು ಸಮ ಇದಾವೆ ಅಂದ್ರೆ ಅವುಗಳ ವಿರುದ್ಧ ಕೋನಗಳು ಏನಾಗಿರ್ತವೆ, ಸಮವಾಗಿರ್ತವೆ. ಈ B ಹತ್ರ ಮತ್ತೆ C ಹತ್ರ 2 ಕೋನಗಳು ಸಮವಾಗಿರ್ತವೆ. ಈ ತ್ರಿಭುಜದ 3 ಕೋನಗಳ ಮೊತ್ತ ಗೊತ್ತಿದೆ ನಿಮಗೆ 180 ಡಿಗ್ರಿ ಅಂತ. ಅದರಲ್ಲಿ ಇದು ಒಂದೇ ಕೋನ 100 ಡಿಗ್ರಿ ಇದೆ ಅಂದ್ರೆ ಇವೆರಡು ಸೇರ್ಕೊಂಡು 80 ಡಿಗ್ರಿ ಇರಬೇಕು. ಅವೆರಡು ಸಮವಾಗಿರ್ತವೆ ಅಂದ್ರೆ ಪ್ರತಿಯೊಂದನ್ನ ಇದು 40 ಡಿಗ್ರಿ ಇದು 40 ಡಿಗ್ರಿ ಅಂತ ಬರೀಬಹುದು. ಸೊ ಅಂದ್ರೆ ಇಲ್ಲಿ B ಹತ್ರನು 40 ಡಿಗ್ರಿ ಇರುತ್ತೆ, C ಹತ್ರನು 40 ಡಿಗ್ರಿ ಇರುತ್ತೆ. 3 ಕೂಡಿದ್ರೆ 180 ಡಿಗ್ರಿ ತ್ರಿಭುಜ ಆಗ್ಬೇಕು. ಹಾಗಾಗಿ ಇಲ್ಲಿ ಕೇಳಿರೋದು OBC ಯ ಅಳತೆ. OBC ಯ ಅಳತೆ 40 ಡಿಗ್ರಿ ಇರುತ್ತೆ. 100% ಇದು ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಓಕೆನಾ. ನೋಡ್ರಿ ಅವನ್ನ ನಾವು ಪ್ರಾಪರ್ಟೀಸ್ ಅವನ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅಂದ್ರೆ ವಿತೌಟ್ ಕ್ಯಾಲ್ಕುಲೇಷನ್ ಚಿತ್ರ ನೋಡಿ ಆನ್ಸರ್ ಹೇಳ್ತಾ ಹೋಗಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ ಫ್ರೆಂಡ್ಸ್. ಇಲ್ಲಿ ಒಂದು ಆಯತಾಕಾರದ ಕೊಠಡಿಯ ಅಳತೆಯು 60 ಮೀಟರ್ ಇಂಟು 30 ಮೀಟರ್ ಆಗಿದೆ. ಈ ಕೊಠಡಿಯ ನೆಲಕ್ಕೆ ಸಂಪೂರ್ಣವಾಗಿ ನೆಲ ಹಾಸು ಹಾಕಲು ಬೇಕಾಗಿರುವ 20 ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ನೆಲ ಹಾಸುಗಳ ಸಂಖ್ಯೆಯು ಅಂತ ಕೇಳಿದ್ದೇನೆ. ರೆಕ್ಟಾಂಗ್ಯುಲರ್ ರೂಮ್ ಹ್ಯಾಸ್ ದ ಡೈಮೆನ್ಷನ್ 60 ಮೀಟರ್ ಇಂಟು 30 ಮೀಟರ್. ದ ನಂಬರ್ ಆಫ್ ಸ್ಕ್ವೇರ್ ಟೈಲ್ಸ್ ಆಫ್ ಸೈಡ್ಸ್ 20 ಸೆಂಟಿಮೀಟರ್ ರಿಕ್ವೈರ್ಡ್ ಟು ಕವರ್ ದ ಫ್ಲೋರ್ ಆಫ್ ದ ರೂಮ್ ಈಸ್ ಅಂತ ಕೇಳಿದ್ದಾನೆ. ಸೊ ನೋಡಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಟೈಲ್ಸ್ ಎಷ್ಟು ಬೇಕು, ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿರೋ ರೂಮಿಗೆ ಎಷ್ಟು ಸ್ಕ್ವೇರ್ ಟೈಲ್ಸ್ ನ ಕೂರಿಸಬಹುದು ಅಂತ ಕೇಳಿದಾನೆ. ನಂಬರ್ ಆಫ್ ಟೈಲ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವು ಆ ಆಯತಾಕಾರದ ಕೊಠಡಿಯ ವಿಸ್ತೀರ್ಣ 60 ಮೀಟರ್ ಇಂಟು 30 ಮೀಟರ್ ಅಂತ ಇದೆಯಲ್ಲ, ಆ 60 ಮೀಟರ್ ನ ಸೆಂಟಿಮೀಟರ್ ಕನ್ವರ್ಟ್ ಆಗ್ಬೇಕಾದ್ರೆ ಇಂಟು 100 ಬರೀಬೇಕು. ಆ 30 ಮೀಟರ್ ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 100 ಹಾಕೊಂಡ್ರೆ ಇದು ಆಯತಾಕಾರದ ಕೊಠಡಿಯ ವಿಸ್ತೀರ್ಣ ಚದರ ಸೆಂಟಿಮೀಟರ್ ಗಳಲ್ಲಿ ಸಿಗುತ್ತೆ. 100 ಇಂಟು 100 ಇದಕ್ಕೆ ಇಂಟು 100 ಆಗುತ್ತೆ. ಅಂದ್ರೆ ಮೀಟರ್ ಇರೋದು ಸೆಂಟಿಮೀಟರ್ ಕನ್ವರ್ಟ್ ಆಗುತ್ತೆ ಅಷ್ಟೇ. ಅದೇ ರೀತಿ ನಾವು ಒಂದು ಸ್ಕ್ವೇರ್ ಟೈಲ್ಸ್ ನ ವಿಸ್ತೀರ್ಣ ಕಂಡುಹಿಡಿದರೆ ಏರಿಯಾ ಆಫ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಅಲ್ಲ, ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಒಂದ್ ಸೈಡ್ 20 ಸೆಂಟಿಮೀಟರ್ ಇರುತ್ತಲ್ಲ, 20 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್ 2 ಸೆಂಟಿಮೀಟರ್ ಇದಾವೆ. ಅವನೇನ್ ಮತ್ತೆ ಇಂಟು 100 ಹಾಕೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಕ್ಯಾನ್ಸಲ್ ಮಾಡ್ರಿ. 21 23 60, 21 25 100 ಕ್ಯಾನ್ಸಲ್ ಆಗ್ತವೆ. ಉಳಿದಿರೋ ಮೇಲಿರೋ ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ರಿ. 1 ಇಂಟು 3 ಅಂದ್ರೆ 3, 3 ಇಂಟು 5 ಅಂದ್ರೆ 15, 15 ಇಂಟು 3 ಅಂದ್ರೆ 45 ಆಗುತ್ತೆ. ಇಲ್ಲಿ 2 0 ಇಲ್ಲೊಂದು 0 3 0 ಇದ್ರ ಪಕ್ಕದಲ್ಲಿ ಬರೀನ ಟೋಟಲ್ 45,000 ಟೈಲ್ಸ್ ಬೇಕಾಗುತ್ತೆ. 45,000 ಟೈಲ್ಸ್ ಬೇಕಾಗುತ್ತೆ. ಇದು ನಾಟ್ 4,500, ಇದು 45,000 ಟೈಲ್ಸ್ ಬೇಕಾಗುತ್ತೆ. ಯಾಕಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್ ಆಗಿರೋದ್ರಿಂದ 60 ಇಂಟು 100, 30 ಇಂಟು 100, 20 ಇಂಟು 20 ಕರೆಕ್ಟ್ ಇದೆ. ಕ್ಯಾಲ್ಕುಲೇಟ್ ಮಾಡ್ರೆ 23 25 ಕ್ಯಾನ್ಸಲ್. 1 ಮೂಲೆ 3, 3 15, 15 45, 2 0 1 0 ಅಂದ್ರೆ 3 0 45,000. ನಾಟ್ 4,500, 45,000 ಆಗ್ಬೇಕದು. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ವರ್ಗದ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದ್ದರೆ ಆ ವರ್ಗದ ಕರ್ಣದ ಉದ್ದವು ಅಂತ ಇದೆ. ಸೊ ಒಂದು ವರ್ಗ ಸ್ಕ್ವೇರ್ ಅಂತ ಹೇಳಿದ ಲೆಂತ್ ಆಫ್ ಎ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ 12 ಸೆಂಟಿಮೀಟರ್ ಅಂತ ಹೇಳಿದ್ದೇನೆ. ಒಂದು ಸ್ಕ್ವೇರ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಪ್ರತಿಯೊಂದು ಸೈಡ್ಸ್ 12 ಸೆಂಟಿಮೀಟರ್ ಇದೆ. ಪ್ರತಿಯೊಂದು ಸೈಡ್ಸ್ 12 ಸೆಂಟಿಮೀಟರ್ ಇದೆ ಅಂದ್ರೆ ಎ ಈಕ್ವಲ್ ಟು 12 ಸೆಂಟಿಮೀಟರ್ ಆದ್ರೆ ಈ ಸ್ಕ್ವೇರ್ ನ ಡಯಾಗ್ನಲ್ ಕರ್ಣದ ಉದ್ದ ಡಿ ಈಕ್ವಲ್ ಟು ಎಷ್ಟಿದೆ ಅಂತ ಕೇಳಿದ್ದೇನೆ.
ಸೊ ಒಂದು ಚೌಕದಲ್ಲಿ ಅಥವಾ ವರ್ಗದಲ್ಲಿ ಸ್ಕ್ವೇರ್ ಅಲ್ಲಿ ಡಯಾಗ್ನಲ್ ಲೆಂತ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ a ಇಂಟು √2 ಅಂತ ಇದೆ. ಇಲ್ಲಿ a ಅಂದ್ರೆ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ 12 ಸೆಂಟಿಮೀಟರ್ ಇರೋದ್ರಿಂದ 12 √2 ಸೆಂಟಿಮೀಟರ್ ಅಂತ ಬರೀತೀವಿ. ದಟ್ಸ್ ಆಲ್, ಇಷ್ಟೇ. ಆದ ಕಾರಣದ ಉದ್ದ 12 √2 ಸೆಂಟಿಮೀಟರ್ ಇದೆ. ಫಸ್ಟ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಮೂಲ ಬಿಂದುವಿನಿಂದ 3, 4 ಬಿಂದುವಿಗಿರುವ ದೂರ ಅಂತ ಕೇಳಿದ್ರಿಂದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 4 ಫ್ರಮ್ ದ ಆರಿಜಿನ್ ಅಂತ ಇದೆ. ಸೊ ನೀವು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಏನಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಆರಿಜಿನ್ ಅಂದ್ರೆ ಇದು ಪಾಯಿಂಟ್ 0, 0 ಅಂತ ತಗಂತೀವಿ. ಇದು x1, y1 ಅಂತ. ಇಲ್ಲೊಂದು ಪಾಯಿಂಟ್ ಇದೆ 3, 4 ಅಂತ ಇದೆ. ಇದನ್ನ x2, y2 ಅಂತ ತಗಂತೀನಿ. ಸೊ ಈ ಆರಿಜಿನ್ ಇಂದ ಈ ಪಾಯಿಂಟ್ ಗಿರ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ. d = ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಇನ್ನು ಯೂಸ್ ಮಾಡ್ಕೊಂಡು ಬರ್ದಿದ್ದೆ ಆದ್ರೆ x2 ಅಂದ್ರೆ 3, x1 ಅಂದ್ರೆ 0, 3 ಮೈನಸ್ 0 ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ y2 ಅಂದ್ರೆ 4, y1 ಅಂದ್ರೆ 0, 4 ಮೈನಸ್ 0 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಇಲ್ಲಿ ನೋಡ್ರಿ d = 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, ಅವೆರಡು ಕೂಡಿದ್ರೆ 25 ಆಗುತ್ತೆ. ಈ 25 ಗೆ ಸ್ಕ್ವೇರ್ ರೂಟ್ ಅಂದ್ರೆ 5 ಬರುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 5 ಯೂನಿಟ್ಸ್ ಬರುತ್ತೆ, 5 ಮೂಲಮಾನಗಳು ಬರುತ್ತೆ. ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ ಸ್ನೇಹಿತರೆ, ಇವು ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಕೇಳಿರೋ ಪ್ರಶ್ನೆಗಳು. GPSTR ಪರೀಕ್ಷೆಯಲ್ಲಿ ಅದರ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳ ಉತ್ತರ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.